ನಮಸ್ಕಾರ, ಸಿಂಚನ ಕಿಚನ್ಗೆ ಸ್ವಾಗತ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷಕ್ಕಾಗಿ ಕೃಷ್ಣನ ಪ್ರಿಯವಾದ ಅವಲಕ್ಕಿ ಉಂಡೆ ಮಾಡುವುದನ್ನು ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ 1 ಬಟ್ಲದಷ್ಟು ಹಸಿ ಶೇಂಗಾವನ್ನು ತಗೊಂಡು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಶೇಂಗಾವನ್ನು ಹುರ್ಕೋಬೇಕು. ಫಸ್ಟ್ ಇಲ್ಲಿ ನೋಡಿ, ಹಾಗೆ ಶೇಂಗಾ ಜೊತೆಗೆ ಸ್ವಲ್ಪ ಒಂದು 8ರಿಂದ 10 ಬಾದಾಮನ್ನು ಕೂಡ ನಾವು ಹುರ್ಕೋಬೇಕು. ಶೇಂಗಾ ಜೊತೆಗೇ ಹುರಿಯಿರಿ. ನೋಡಿ, ಈ ಥರ ನಾವು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಚೆನ್ನಾಗಾಗತ್ತೆ ಉಂಡೆ. ಈಗ ಅದನ್ನು ಸ್ವಲ್ಪ ತಣ್ಣಗಾಗಲು ಬಿಟ್ಬಿಡಿ. ಹಾಗೆ ಇಲ್ಲಿ ಮತ್ತೊಂದು ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ 2 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಹಾಗೆ ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ ಎಲ್ಲವೂ ಚೆನ್ನಾಗಿ ಹುರ್ಕೋತೀನಿ. ಫಸ್ಟು ಇದು ಕೂಡ ಕೆಂಪಗಾಗಿದೆ, ಇಷ್ಟಾದರೆ ಸಾಕು, ತೆಗೆದುಬಿಡ್ತೀನಿ. ಹಾಗೆ 1 ಬಟ್ಲದಷ್ಟು ಒಣ ಕೊಬ್ಬರಿಯನ್ನು ಕೂಡ ನಾನಿಲ್ಲಿ ತುಪ್ಪದಲ್ಲಿ ಸ್ವಲ್ಪ ಕೆಂಪಗೆ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಕೊಬ್ಬರಿ ನಾವು ತುಪ್ಪದಲ್ಲಿ ಹುರಿಯೋದರಿಂದ ಉಂಡೆ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ಇಲ್ಲಿ ಅವಲಕ್ಕಿಯನ್ನು ಕೂಡ ನಾವು ಇಲ್ಲಿ ಹುರ್ಕೋಬೇಕು. ನಾನಿಲ್ಲಿ ಅವಲಕ್ಕಿ 1 ಬಟ್ಲದಷ್ಟು ತೊಗೊಂಡಿದ್ದೇನೆ. ಅದಕ್ಕೂ ಕೂಡ ನಾನು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಅವಲಕ್ಕಿ ಘಮ ಬರೋವರೆಗೂ ಹುರಿತೀನಿ. ತುಂಬಾ ಕ್ರಿಸ್ಪಿ ಆಗುತ್ತೆ. ಸ್ವಲ್ಪ ತುಪ್ಪ ಹಾಕಿ ಹುರಿದರೆ ಅವಲಕ್ಕಿ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಈ ಥರ ಇದನ್ನು ಕೂಡ ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಇಷ್ಟು ತಣ್ಣಗಾದ ನಂತರ ನಾವಿಲ್ಲಿ ನೋಡಿ, ಅವಲಕ್ಕಿ ಚೆನ್ನಾಗಿ ತಣ್ಣಗಾಗಿದೆ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಇದನ್ನು ನಾವು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ತುಂಬಾ ಸಾಫ್ಟಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ಇದನ್ನು ಒಂದು ಬೌಲ್ಗೆ ತೆಗೆದುಬಿಡಿ. ಹಾಗೆಯೇ ನಾನು ಆಗಲೇ ಶೇಂಗಾ ಮತ್ತು ಬಾದಾಮನ್ನು ಹುರಿದಿದ್ನಲ್ವ, ಶೇಂಗಾದ ಸಿಪ್ಪೆ ಎಲ್ಲ ತೆಗೆದಿದ್ದೇನೆ. ಹಾಗೆ ಬಾದಾಮನ್ನು ಕೂಡ ಇದಕ್ಕೇ ಹಾಕಿ ಇದು ಕೂಡ ನಾವು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿ ಅದಕ್ಕೆ ಹಾಕಿ ಹಾಗೆ ಈ ಕಡೆಗೆ ನಾನು ಕಡಾಯಿಗೆ ಸ್ವಲ್ಪ 1 ಬಟ್ಲದಷ್ಟು ಬೆಲ್ಲ ತೊಗೊಂಡಿದ್ದೇನೆ. ಬೆಲ್ಲ ತೊಯ್ಯುವಷ್ಟು ಮಾತ್ರ ನೀರನ್ನು ಹಾಕಿ, ಜಾಸ್ತಿ ಹಾಕಲು ಹೋಗಬೇಡಿ. ನೋಡಿ, ಇವಾಗ ಬೆಲ್ಲ ಎಲ್ಲವನ್ನ ಕರಗಿಸ್ಕೋಬೇಕು. ನೋಡಿ, ಆದಷ್ಟು ನಾವು ಸಣ್ಣ ಉರಿಯಲ್ಲಿ ಇಟ್ಟು ಬೆಲ್ಲವನ್ನು ಕರಗಿಸ್ಕೋಬೇಕು. ಬೆಲ್ಲ ಎಲ್ಲವೂ ಕರಗಿದ ನಂತರ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ, ಏಲಕ್ಕಿ ಪುಡಿ ಹಾಕಿದ ನಂತರ ಇದನ್ನು 2ರಿಂದ 5 ನಿಮಿಷ ಮಾತ್ರ ಕುದಿಸ್ಕೋಬೇಕು. ಪಾಕ ಆಗಲು ಬಿಡಬೇಡಿ. ಹಾಗೆ ಸ್ವಲ್ಪ 2 ನಿಮಿಷ ನಾವು ಕುದಿಸ್ಕೋಬೇಕು. ನೀರು ಸ್ವಲ್ಪ ಗಟ್ಟಿ ಆಗಬೇಕು, ತುಂಬ ಗಟ್ಟಿಯಲ್ಲ, ಸ್ವಲ್ಪ ಗಟ್ಟಿಯಾದ ನಂತರ ನಾವು ಇದಕ್ಕೆ ನಾವು ಆಗಲೇ ಮಿಕ್ಸಿ ಮಾಡಿರುವ ಶೇಂಗಾ ಪುಡಿ, ಅವಲಕ್ಕಿ ಪುಡಿ ಹಾಗೆ ಕೊಬ್ಬರಿಯನ್ನು ಹುರಿದಿದ್ದೀವಲ್ಲ ಅದು ಕೂಡ ನಾನು ಇದಕ್ಕೇ ಸೇರಿಸಿ ಇಷ್ಟನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮತ್ತೆ 1 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪವೂ ಎಲ್ಲಿಯೂ ಗಂಟಿಲ್ಲದ ಹಾಗೆ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ಆಫ್ ಮಾಡಿ ಈಗ ಇದನ್ನು ಕೆಳಗಡೆ ಇರಿಸಿ. ಈಗ ಇದಕ್ಕೆ ನಾವು ಹುರಿದಿರುವ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆಗಲು ಬಿಡಬೇಕು. ಈಗ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಉಂಡೆಯನ್ನು ಕಟ್ಕೊಂಡು ಬಿಡಬೇಕು. ನೋಡಿ, ಉಂಡೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀವು ಜಾಸ್ತಿ ಕಟ್ಟುವುದಕ್ಕೆ ನೀರು, ಎಣ್ಣೆ ಏನೂ ಬೇಡ, ಹಾಗೆಯೇ ನೀವು ಕಟ್ಬೋದು. ಯಾಕೆಂದರೆ ನಾವು ಕೊಬ್ಬರಿಯನ್ನು ತುಪ್ಪದಲ್ಲಿ ಹುರಿದಿದ್ದೇವಲ್ಲ, ಎಣ್ಣೆ ತಾನಾಗೆ ಬಿಟ್ಬಿಡುತ್ತೆ. ಶೇಂಗಾ, ಬಾದಾಮು ಎಲ್ಲವೂ ಎಣ್ಣಿನ ಅಂಶ ಬಿಡುತ್ತೆ. ಹಾಗಾಗಿ ಉಂಡೆ ತುಂಬಾ ಚೆನ್ನಾಗಿ ಸುಲಭವಾಗಿ ಕಟ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉಂಡೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈ ಥರನೇ ನೀವು ಇಷ್ಟನ್ನು ಉಂಡೆಯನ್ನು ಕಟ್ಟಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ಉಂಡೆಯನ್ನು ಕಟ್ಬೋದು. ನೋಡಿ, ಮತ್ತೆ ಒಂದು ಉಂಡೆಯನ್ನು ಕಟ್ಟಿ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೇನೆ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಉಂಡೆ. ನೋಡಿ, ಇಷ್ಟನ್ನು ಉಂಡೆನೂ ನಾನಿಲ್ಲಿ ಕಟ್ಟಿ ಇಟ್ಬಿಡುತ್ತೇನೆ. ನೋಡಿ, ಎಲ್ಲವೂ ಆಗಿದೆ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್